ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದ. ಆ ರೈತನಿಗೆ ಪ್ರಾಣಿಗಳನ್ನ ಸಾಕುವುದು ತುಂಬಾ ಇಷ್ಟವಾಗಿತ್ತು. ಅವನ ಬಳಿ ಈಗಾಗಲೇ ಅನೇಕ ಎಮ್ಮೆಗಳಿದ್ದವು. ಅವುಗಳ ಹಾಲನ್ನ ಅವನು ಮಾರಾಟ ಮಾಡಿ ಮನೆ ನಡೆಸುತ್ತಿದ್ದ. ಹೀಗೆ ಒಂದು ದಿನ ಆ ರೈತ ತನ್ನ ಮನೆಯಲ್ಲಿ ಒಂದು ಮೊಲ ಮತ್ತು ಒಂದು ಮಂಗವನ್ನ ಸಾಕಿದನು. ಬಹಳ ದಿನಗಳ ನಂತರ ಆ ರೈತನಿಗೆ ಆ ಮೊಲ ಮತ್ತು ಕೋತಿಯೊಂದಿಗೆ ಆಟವಾಡುವ ಯೋಚನೆ ಬಂತು. ಆ ರೈತ ತನ್ನ ಹೊಲದಲ್ಲಿ ಅನೇಕ ಸಣ್ಣ ಹೊಂಡಗಳನ್ನ ತೆಗೆದು ಆ ಹೊಂಡಗಳನ್ನ ಮಣ್ಣಿನಿಂದ ಮುಚ್ಚಿದನು. ಒಂದು ಗುಂಡಿಯಲ್ಲಿ ಮಾತ್ರ ಒಂದು ಕ್ಯಾರೆಟ್ ಅನ್ನ ಬಚ್ಚಿಟ್ಟನು. ಈಗ ಆ ರೈತ ಮೊಲ ಮತ್ತು ಕೋತಿಗೆ ಆ ಕ್ಯಾರೆಟ್ ಹುಡುಕಲು ಹೇಳಿದನು. ಮೊಲವು ತುಂಬಾ ಆತ್ಮವಿಶ್ವಾಸದಿಂದ ಕೂಡಿತ್ತು ಮತ್ತು ಅದಕ್ಕೆ ತನ್ನ ಮೇಲೆ ಅಪಾರ ನಂಬಿಕೆ ಇತ್ತು. ಅವನು ಒಂದೊಂದು ಗುಂಡಿಯನ್ನು ಅಗೆಯಲು ಪ್ರಾರಂಭಿಸಿ ಕ್ಯಾರೆಟ್ ಅನ್ನ ಹುಡುಕಲು ಪ್ರಾರಂಭಿಸಿತು. ಆದರೆ ಕೋತಿ ತುಂಬಾ ನಕಾರಾತ್ಮಕವಾಗಿ ಮತ್ತು ಸೋಮಾರಿಯಾಗಿತ್ತು. ಹೊಲದಲ್ಲಿ ತುಂಬಾ ಹೊಂಡಗಳಿವೆ ಮತ್ತು ಒಂದು ಹೊಂಡದಲ್ಲಿ ಮಾತ್ರ ಕ್ಯಾರೆಟ್ ಇದೆ. ಅದನ್ನು ಯಾರು ಕೊಂಡುಕೊಳ್ಳುತ್ತಾರೆ? ಹೀಗೆ ಯೋಚಿಸುತ್ತಾ ಕೋತಿ ಒಂದು ಹೊಂಡದ ಮೇಲೆ ಹೋಗಿ ಮಲಗಿತು. ಈಗ ಮೊಲ ತನ್ನೆಲ್ಲಾ ಶ್ರಮ ವಹಿಸಿ ಕ್ಯಾರೆಟ್ ಅನ್ನ ಹುಡುಕುತ್ತಿತ್ತು. ಮೊಲ ಎಲ್ಲಾ ಹೊಂಡಗಳನ್ನ ಒಂದೊಂದಾಗಿ ನೋಡಿತು. ಆದರೆ ಯಾವುದೇ ಹೊಂಡದಲ್ಲಿ ಕ್ಯಾರೆಟ್ ಸಿಗಲಿಲ್ಲ. ಒಂದೇ ಒಂದು ಹೊಂಡ ಉಳಿದಿತ್ತು. ಮೊಲವು ಕೋತಿ ಮಲಗಿದ್ದ ಗುಂಡಿಯ ಬಳಿಗೆ ಹೋಗಿತು. ಈಗ ಮೊಲ ಕೋತಿಯ ಬಳಿಗೆ ಹೋಗಿ ಆ ಗುಂಡಿಯಿಂದ ಎದ್ದೇಳಲು ಹೇಳಿತು. ಕೋತಿ ಆ ಗುಂಡಿಯಿಂದ ಎದ್ದ ತಕ್ಷಣ ಮೊಲ ಆ ಗುಂಡಿಯನ್ನ ಅಗೆದು ಕ್ಯಾರೆಟ್ ಅನ್ನ ಹೊರತೆಗೆದು ಅದನ್ನ ಮಾಲೀಕರಿಗೆ ತೆಗೆದುಕೊಂಡು ಹೋಗಿ ನೀಡುತ್ತದೆ. ಕೋತಿ ಇಷ್ಟು ಹೊತ್ತು ಮಲಗಿದ್ದ ಗುಂಡಿಯೊಳಗೆ ಕ್ಯಾರೆಟ್ ಇರುವುದನ್ನ ನೋಡಿ ಆಶ್ಚರ್ಯಚಕಿತವಾಯಿತು. ಅವನು ಅದನ್ನ ಒಮ್ಮೆ ಅಗೆದಿದ್ದರೆ ಅವನಿಗೆ ಆ ಕ್ಯಾರೆಟ್ ಸಿಗುತ್ತಿತ್ತು ಮತ್ತು ಅವನು ಅದರ ಮಾಲೀಕರ ದೃಷ್ಟಿಯಲ್ಲಿ ದೊಡ್ಡವನಾಗುತ್ತಿದ್ದನು. ಇದನ್ನ ಯೋಚಿಸುತ್ತಾ ಅವನು ತನ್ನ ಕೃತ್ಯಕ್ಕೆ ವಿಷಾದಿಸುತ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಾವು 3 ದೊಡ್ಡ ಪಾಠಗಳನ್ನು ಕಲಿಯುತ್ತೇವೆ. ಮೊದಲನೆಯದು, ನಾವು ನಮ್ಮ ಕೆಲಸದ ಬಗ್ಗೆ ಎಂದಿಗೂ ನಕಾರಾತ್ಮಕವಾಗಿ ಯೋಚಿಸಬಾರದು. ಆ ಕೋತಿಯು ಇಷ್ಟೊಂದು ಹೊಂಡಗಳಿವೆ ಮತ್ತು ಕ್ಯಾರೆಟ್ ಯಾವ ಹೊಂಡದಲ್ಲಿದೆ ಎಂದು ಅವನಿಗೆ ತಿಳಿದಿಲ್ಲ ಎಂದು ಭಾವಿಸಿದಂತೆ ಯೋಚಿಸುತ್ತಾ ಅವನು ಆ ಕೆಲಸವನ್ನು ತನಗಾಗಿ ದೊಡ್ಡದಾಗಿಸಿಕೊಂಡನು. ಈ ಕಥೆಯಿಂದ ನಮಗೆ ಸಿಗುವ ಎರಡನೆಯ ಪಾಠವೆಂದರೆ, ಕನಿಷ್ಠ ಪಕ್ಷ ನಾವು ಪ್ರಯತ್ನಿಸಬೇಕು. ಏಕೆಂದರೆ ನಾವು ಪ್ರಯತ್ನಿಸದಿರುವವರೆಗೆ ಅದೃಷ್ಟ ಕೂಡ ನಮ್ಮನ್ನು ಬೆಂಬಲಿಸುವುದಿಲ್ಲ. ಆ ಕೋತಿ ತಾನು ಮಲಗಿದ್ದ ಗುಂಡಿಯಿಂದ ಕ್ಯಾರೆಟ್ ಹುಡುಕಲು ಪ್ರಾರಂಭಿಸಿದರೆ ಅದಕ್ಕೆ ಕ್ಯಾರೆಟ್ ಸಿಗುತ್ತಿತ್ತು. ಆದರೆ ಅವನು ಪ್ರಯತ್ನಿಸಲೇ ಇಲ್ಲ. ಈ ಕಥೆಯಿಂದ ನಮಗೆ ಸಿಗುವ 3ನೇ ಪಾಠವೆಂದರೆ, ನಾವು ಬೇಗನೆ ಸೋಲನ್ನ ಒಪ್ಪಿಕೊಳ್ಳಬಾರದು. ಈಗ ನಮಗೆ ನಮ್ಮ ಕೆಲಸದಲ್ಲಿ ಯಾವ ವರ್ಷ ಯಶಸ್ಸು ಸಿಗುತ್ತದೆಯೋ ತಿಳಿದಿಲ್ಲ. ಅದು 2025 ಆಗಿರಬಹುದು, 2030 ಆಗಿರಬಹುದು ಅಥವಾ 2035 ಕೂಡ ಆಗಿರಬಹುದು. ಆದರೆ ನಾವು ಸಕಾರಾತ್ಮಕ ಚಿಂತನೆಯೊಂದಿಗೆ ಪ್ರಯತ್ನಿಸುತ್ತಲೇ ಇದ್ದಾಗ ಮತ್ತು ಬಿಟ್ಟು ಕೊಡದಿದ್ದಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತದೆ.